ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಕಾವೇರಿಯನ್ನು ಕಿಡ್ನಾಪ್ ಮಾಡಿದ್ದು ಯಾರು ಅನ್ನೋ ವಿಷಯಕ್ಕೆ ತೆರೆ ಬಿದ್ದದ. ಹಾಗಿದ್ರೆ ಕೊನೆಗೂ ಯಾರು ಅನ್ನೋ ವಿಷಯ ಗೊತ್ತಾಗೇ ಹೋಯ್ತಾ? ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿಗೆ ಜೈಲಿಗೆ ಹೋಗೋದಕ್ಕೆ ಮತ್ತೆ ಇಷ್ಟ ಇರಲಿಲ್ಲ. ಅದನ್ನೇ ಅಣ್ಣನ ಹತ್ರ ಕೂಡ ಹೇಳ್ಕೊಂಡಿರ್ತಾರೆ. ಆದರೆ ಮರುದಿನ ಬೆಳಗ್ಗೆ ಇಲ್ಲಿ ಮಡಿಲು ತುಂಬಿಸಿ ತನ್ನ ತಂಗಿಯನ್ನು ಅನಿವಾರ್ಯವಾಗಿ ಪೊಲೀಸ್ ಅವರ ಜೊತೆ ಜೈಲಿಗೆ ಕಳುಹಿಸ್ಕೊಡ್ತಾರೆ ಸತ್ಯ ಅವರು. ಆದರೆ ಕಾವೇರಿಯನ್ನ ಕರ್ಕೊಂಡು ಹೋಗಿದ್ದು ನಿಜವಾದ ಪೊಲೀಸ್ ಅವರಲ್ಲ, ಫೇಕ್ ಪೊಲೀಸ್ ಅವರು. ಇದು ಕಾವೇರಿಗೆ ಗೊತ್ತಾಗ್ತಾ ಇದ್ದಾಗೇನೆ ಕಾವೇರಿ ಪ್ರಜ್ಞೆ ತಪ್ಪಿಸಿ ಒಂದು ಕೋಣೆಯಲ್ಲಿ ಆಕೆಯನ್ನ ಬಂಧಿಸ್ತಾರೆ. ಕತ್ತಲ ಕೋಣೆಯಲ್ಲಿ ಬಂದಿಯಾಗಿರ್ತಕ್ಕಂಥ ಕಾವೇರಿಗೆ ಪ್ರಜ್ಞೆ ಇರುವುದಿಲ್ಲ. ತದನಂತರ ಸ್ವಲ್ಪ ಸಮಯ ಆದ ನಂತರ ಆಕೆಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬರ್ತಿದ್ದಾಗೆ ಜೋರಾಗಿ ಚೀರ್ಕೋತಿದ್ದಾಳೆ. ಯಾರಿದ್ದೀರಾ, ದಯವಿಟ್ಟು ಡೋರ್ ಓಪನ್ ಮಾಡಿ, ನನ್ನನ್ನು ಕಾಪಾಡಿ, ನಾನೆಲ್ಲಿಂದ ಹೋಗಬೇಕು, ದಯವಿಟ್ಟು ಡೋರನ್ನು ಓಪನ್ ಮಾಡಿ ಅಂತ ಹೇಳಿ ಕಿರ್ಚ್ಕೂತಿದ್ದಾಳೆ ಕಾವೇರಿ. ಆದರೆ ಯಾರು ಕೂಡ ಅಲ್ಲಿಗೆ ಬರ್ತಿಲ್ಲ. ಆದರೆ ಇತ್ತ ಕಡೆ ಕಾವೇರಿ ಕಾಣಿಸ್ತಿಲ್ಲ ಅನ್ನೋ ವಿಷಯ ಗೊತ್ತಾಗಿದೆ. ಫೇಕ್ ಪೊಲೀಸ್ ಅವರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ವಿಷಯ ಕೂಡ ಸತ್ಯ ಅವರಿಗೆ ಗೊತ್ತಾಗಿದೆ. ಬಿಕಾಸ್ ರಿಯಲ್ ಪೊಲೀಸ್ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಲೋಕಲ್ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡೋದ್ರ ಮುಖಾಂತರ ಕಾವೇರಿಯನ್ನು ಹುಡುಕಿಸೋ ಪ್ರಯತ್ನಕ್ಕೆ ಸತ್ಯ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಸತ್ಯ ಅವರಿಗೆ ಡೌಟ್ ಇರೋದು ಮತ್ತೆ ಬಾಲ ಮೇಲಿನ. ಹಾಗಾಗಿ ಬಾಲ ಮೇಲಿನ ಕಂಪ್ಲೇಂಟ್ ಕೊಡ್ತಾರೆ ಸತ್ಯ. ಪೊಲೀಸ್ ಅವರು ಕೂಡ ಬಾಲನನ್ನ ಪತ್ತೆ ಹಚ್ಚುವುದಕ್ಕೆ ಅಂತ ಹೇಳಿ ಮುಂದಾಗ್ತಾರೆ. ಬಾಲನ ಮನೆಗೆ ಕರ್ಕೊಂಡು ಬರ್ತಾರೆ ಸತ್ಯ. ಈ ಕಡೆ ಪೊಲೀಸ್ ಸತ್ಯನ ಜೊತೆ ಬಾಲ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಾಲ ಮನೆಯಲ್ಲಿ ಸಾರಿಕಾ ಕೂಡ ಇದ್ದಾರೆ. ಬಿಕಾಸ್ ಸಾರಿಕಾನೇ ಬಾಲನ ವರದನ ಕಪ್ಪಿ ಮುಷ್ಟಿಯಿಂದ ಕಾಪಾಡಿದ್ದು. ಸಾರಿಕಾ ಬರ್ದೇ ಇದ್ದಿದ್ರೆ ಇಷ್ಟೊತ್ತು ಆಲ್ರೆಡಿ ಬಾಲ ನಿಜಕ್ಕೂ ಕೂಡ ಪ್ರಾಣವನ್ನ ಕಳ್ಕೊಂಡಿರ್ತಿದ್ರು. ಬಾಲನನ್ನ ಕಾಪಾಡಿದಂತಹ ಸಾರಿಕಾ ಜೊತೆ ಇದ್ದಂತಹ ಬಾಲನನ್ನ ನೋಡಿದ್ದೆ ನಿಜಕ್ಕೂ ಕೂಡ ಸತ್ಯ ಮತ್ತೆ ಪೊಲೀಸ್ ಅವರಿಗೆ ಶಾಕ್ ಆಗುತ್ತೆ. ನಂತರ ಇಲ್ಲಿ ಇವನೇ ಸರ್ ಬಾಲ, ಇವನೇ ನನ್ನ ತಂಗಿಯನ್ನ ಕಿಡ್ನಾಪ್ ಮಾಡಿರೋದು. ಇವತ್ತು ನನ್ನ ತಂಗಿ ಕಾಣಿಸ್ತಿಲ್ಲ ಅಂದರೆ ಅದಕ್ಕೆಲ್ಲ ಇವನೇ ಕಾರಣ ಅಂತ ಹೇಳ್ತಾರೆ ಸತ್ಯ. ಏನೇ ಹೇಳ್ತಿದ್ರ ನೀವು, ಕಾವೇರಿ ಕಾಣಿಸ್ತಿಲ್ವಾ ಅಂತ ಹೇಳಿ ಬಾಲ ಕೇಳ್ತಾರೆ. ಹೌದು, ಕಾವೇರಿ ಕಾಣಿಸ್ತಿಲ್ಲ, ನೀನೇ ಕಿಡ್ನಾಪ್ ಮಾಡಿರೋದು ಅಂತ ಗೊತ್ತಿದೆ, ಎಲ್ಲಿಟ್ಟಿದ್ಯಾ ನನ್ನ ತಂಗಿ ಕಾವೇರಿಯನ್ನ ಹೇಳು ಅಂತ ಕುತ್ತಿಗೆ ಪಟ್ಟಿ ಹಿಡಿದು ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಬಾಲ. ಆಗ ಪೊಲೀಸ್ ಅವರು ಸೈಲೆಂಟ್ ಆಗಿದ್ದಾರೆ. ಆಗ ಸಾರಿಕಾ, ಏನಿದು ನಿಮ್ಮ ಮುಂದೆನೇ ಈ ವ್ಯಕ್ತಿ ಬಾಲ ಕುತ್ತಿಗೆ ಪಟ್ಟಿ ಹಿಡಿದಿದ್ದಾರಲ್ಲ, ಏನು ಸಾಕ್ಷಿ ಇದೆ ಬಾಲನೇ ಮಾಡಿದ್ದಾನೆ ಅಂತ? ಬಾಲ ನನ್ನ ಜೊತೆನೇ ಇದ್ದಾನೆ, ನಾನು ಅವನ ಜೊತೆನೇ ಇದ್ದೀನಿ, ಅಂಥದ್ರಲ್ಲಿ ಬಾಲ ಹೇಗೆ ಮಾಡೋದಕ್ಕೆ ಸಾಧ್ಯ? ಸುಮ್ಮನೆ ನೀವು ನೋಡ್ಕೊಂಡು ಸುಮ್ಮನೆ ನಿಂತಿದ್ರಲ್ಲ ಅಂತ ಹೇಳಿ ಕೇಳ್ತಿದ್ದಾಳೆ ಸಾರಿಕಾ. ನಮ್ಗೆ ಗೊತ್ತದ ಮೇಡಮ್ ಏನು ಮಾಡಬೇಕು ಅಂತ. ಬಾಲ ಮಾಡಿಲ್ಲ ಅಂದರೆ ಹಾಗಿದ್ರೆ ನೀವು ಮಾಡಿದಿರಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳ್ತಾರೆ. ನಾನು ಯಾಕೆ ಮಾಡಲಿ ಅಂತ ಸಾರಿಕಾ ಹೇಳಿದಾಗ, ಅಂದಮೇಲೆ ನಾವು ಬಾಲ ಮೇಲೇ ಡೌಟ್ ಪಡಬೇಕಾಗತ್ತೆ. ಇವತ್ತು ಕಾವೇರಿ ಕಾಣಿಸ್ತಿಲ್ಲ, ಅದಕ್ಕೆ ಬಾಲನೇ ಕಾರಣ ಅಂತ ಹೇಳಿ ಕಂಪ್ಲೇಂಟ್ ಲಾಂಚ್ ಆಗಿದೆ. ಹಾಗಾಗಿ ನಾವು ಈ ಬಾಲನನ್ನು ಇಲ್ಲಿಂದ ಕರ್ಕೊಂಡು ಹೋಗಲೇಬೇಕಾಗಿದೆ ಅಂತ ಹೇಳಿ ಬಾಲ ನೀವು ಅರೆಸ್ಟ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇಲ್ಲಿ ಬಾಲ ಮಾತ್ರ, ಸತ್ಯ ನನ್ನ ನಂಬು, ನನಗೇನು ಮಾಡಿಲ್ಲ, ನನಗೆ ಕಾವೇರಿ ಎಲ್ಲಿ ಹೋಗಿದ್ದಾಳೆ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಸತ್ಯ ಮತ್ತು ಪೊಲೀಸ್ ಅವರು ಇಬ್ಬರು ಕೂಡ ಕೇಳ್ತಿಲ್ಲ. ಈ ಕಡೆ ಕೊನೆಗೂ ಬಾಲನನ್ನು ಪೊಲೀಸ್ ಅವರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಬಾಲ ಹೇಳ್ತಿರೋದು ಒಂದೇ ಮಾತು, ನನ್ನ ಮಾತನ್ನು ನಂಬು, ನಾನು ಅರೆಸ್ಟ್ ಮಾಡಿಲ್ಲ, ಕಾವೇರಿ ಎಲ್ಲಿ ಹುಡುಕು ಅಂತಾನೆ ಹೇಳ್ತಿದ್ದಾರೆ. ಬಟ್ ಸತ್ಯ ಮಾತ್ರ ಬಾಲನ ನಂಬುವುದಕ್ಕೆ ರೆಡಿ ಇಲ್ಲ. ಅತ್ತ ಕಡೆ ವರದ ಕಿಡ್ನಾಪ್ ಮಾಡಿಸಿದ್ರ ಅಂತ ಅಂದ್ಕೊಂಡಿದ್ವಿ, ಬಟ್ ವರದ ಕಿಡ್ನಾಪ್ ಮಾಡಿಸಿಲ್ಲ. ಯಾಕಂದರೆ ತನ್ನ ಹುಡುಗರಿಗೆ ಹೇಳ್ತಿದ್ದಾರೆ ಕಾವೇರಿನ ಯಾರು ಕಿಡ್ನಾಪ್ ಮಾಡಿಸಿದ್ರು ಅಂತ ಗೊತ್ತಿಲ್ಲ, ಬಟ್ ಕಾವೇರಿ ಪೊಲೀಸ್ ಅವರ ಕೈಗೆ ಸಿಗೋಕ್ಕೂ ಮುನ್ನ ನನ್ನ ಕೈಗೆ ಸಿಗಬೇಕು, ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿನೇ ತಿಳಿಯುತ್ತೆ ಇಲ್ಲಿ ವರದ ಕೂಡ ಕಿಡ್ನಾಪ್ ಮಾಡಿಸಿಲ್ಲ. ಆದರೆ ಅಲ್ಲಿ ಯಾರು ಕಿಡ್ನಾಪ್ ಮಾಡಿಸಿದ್ದಾರೆ, ನಿಜಕ್ಕೂ ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲಿ ಕಾವೇರಿ ಕಿರ್ಚ್ಕೋಬೇಕಾದ್ರೆ ಯಾರು ಅಲ್ಲಿಗೆ ಮಾಸ್ಕ್ ಹಾಕ್ಕೊಂಡು ಬರ್ತಾರೆ, ಜಾಕೆಟ್ ಹಾಕ್ಕೊಂಡು, ಅಣ್ಣ ದಯವಿಟ್ಟು ನನ್ನನ್ನು ಇಲ್ಲಿಂದ ಬಿಟ್ಬಿಡಿ ಅಣ್ಣ, ಯಾರು ನೀವು, ನನ್ನನ್ನು ಯಾಕೆ ಕೂಡ ಹಾಕಿದ್ರ, ನನ್ನ ಅಣ್ಣಂಗೆ ಮತ್ತು ಮಗಳಿಗೆ ಗೊತ್ತಾದರೆ ತುಂಬಾ ಆತಂಕ ಪಟ್ಕೋತಾರೆ, ನಾನು ಜೈಲಿಗೆ ಹೋಗಬೇಕಾಗಿದ್ದು, ಯಾಕೆ ನನ್ನನ್ನು ಈ ರೀತಿ ಮಾಡಿದ್ರೆ, ನನ್ನನ್ನು ಕಾಪಾಡಿ ಅಂತ ಕೇಳ್ಕೊತಾರೆ. ಆದರೆ ಏನನ್ನ ಕೂಡ ಮಾತಾಡದೆ ಇಶ್ಯೂ ಅಂತ ಹೇಳಿದೆ, ಊಟ ಮಾಡು ಅಂತ ಹೇಳಿ ಅಲ್ಲಿಂದ ಬಾಗ್ಲ ಹಾಕ್ಕೊಂಡು ಹೊರಟೆ ಬಿಡ್ತಾರೆ. ಈ ಕಡೆ ಕಾವೇರಿ ಡೋರನ್ನು ಬಡಿತ, ಬಟ್ ಯಾರು ಕೂಡ ಡೋರ್ ಓಪನ್ ಮಾಡೋದಿಲ್ಲ. ಆ ವ್ಯಕ್ತಿ ಹೊರಟು ಬಿಡ್ತಾರೆ. ಯಾರದು ಅಂತ ಅನ್ಕೊಂಡ್ರೆ ಖಂಡಿತ ಸುಳಿವು ಸಿಗ್ತಾ ಇಲ್ಲ. ಬಟ್ ಇಲ್ಲಿ ಕಾವೇರಿನ ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಿದ್ದಾರೆ. ಇದರ ನಡುವೆ ಇಲ್ಲಿ ವರದ ಮುಂದೆ ಸಾರಿಕಾ ಬಂದು ನಿಂತ್ಕೋತಾರೆ. ವರದ ಮುಂದೆ ಸಾರಿಕಾ ಬಂದು ನಿಲ್ತಿದ್ದಾಗೆ ಇಲ್ಲಿ ವರದ, ಏನು ಸಾರಿಕಾ, ಊರಿಗೆ ಬಂದವಳು ನನ್ನ ಹತ್ರ ಬರೋ ಬದಲು ವರದನ್ನ ಬಿಟ್ಟು ಬಾಲ ಬಳಿಗೆ ಹೋಗಿದ್ಯಾ ಅಂತ ಕೇಳಿದಾಗ, ನನ್ನ ಪ್ರೀತಿಯನ್ನು ನೋಡೋಕೆ ಹೋಗಿದ್ದೆ, ಯಾಕೆ ನೀನು ನನ್ನ ಬಾಲನ್ನು ಸಾಯಿಸೋದಕ್ಕೆ ಮುಂದಾಗಿದ್ದ, ಅದಕ್ಕೆ ಬಾಲನ್ನು
ಕಾಪಾಡ್ಕೊಳ್ಳೋಕ್ಕೆ ಹೋಗಿದ್ದು. ನಾನು ಇಷ್ಟು ದಿನ ನಿನ್ನ ಜೊತೆ ಇದ್ದಾನೆ, ನೀನು ಅವನು ಏನೂ ಮಾಡುವುದಿಲ್ಲ ಅಂತ ಅಂದ್ಕೊಂಡು ಅಲ್ಲಿ ಆರಾಮಾಗಿದ್ದೆ. ಆದರೆ ನೀನು ಯಾವಾಗ ಬಾಲನ ಮೇಲೆ ಅಟ್ಯಾಕ್ ಮಾಡಿಸ್ತಿದ್ಯಾ ಅಂತ ಗೊತ್ತಾಯಿತು, ನಾನು ಬರಲೇಬೇಕಾಯಿತು ನನ್ನ ಬಾಲನನ್ನು ಕಾಪಾಡ್ಕೊಳ್ಳೋದಕ್ಕೆ ಅಂತ ಹೇಳಿದಾಗ, ಆಗಿದ್ರೆ ನಿನಗೆ ನಿನ್ನ ಬಾಲನೇ ಹೆಚ್ಚಾಗ್ಬಿಟ್ನಾ ನನಗಿಂತ ಅಂದಾಗ ನನಗೆ ಪ್ರೀತಿನೇ ಮುಖ್ಯ, ನಿನ್ನ ರೀತಿ ಅಲ್ಲ ನಾನು, ನೀನು ಅದಕ್ಕೇ ಸಾಯಿಸಿದವನು, ಅಂಥದ್ರಲ್ಲಿ ನೀನು ನನ್ನ ಬಗ್ಗೆ ನನ್ನ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತೀಯ ಅಂತ ಹೇಳಿ ತಂಗಿ ಸಾರಿಕಾ ಕೇಳ್ತಾರೆ. ಈಗ ಅದೆಲ್ಲ ಬಿಟ್ಬಿಡು, ಆ ಬಾಲ ನಿನಗೆ ಸರಿಯಾದ ಸೂಕ್ತ ವ್ಯಕ್ತಿ ಅಲ್ಲ ಅಂತಾನೆ ತಾನೇ ನಿನ್ನನ್ನು ಅವನಿಂದ ದೂರ ಮಾಡಿಸಿದ್ದು. ನಿಜ ಹೇಳಬೇಕು ಅಂದರೆ ನಾನು ನಿನ್ನನ್ನು ದೂರ ಮಾಡಿಸ್ದೇ ಇದ್ರೂ ಕೂಡ ಅವನೇ ನಿನ್ನಿಂದ ದೂರ ಆಗ್ತಿದ್ದ, ಯಾಕಂದರೆ ಅವನು ಕಾವೇರಿಯನ್ನು ಪ್ರೀತಿಸಿದ್ದ, ಮದುವೆ ಆಗಿ ಕರ್ಕೊಂಡು ಬಂದಿದ್ದ ಅಂತ ಹೇಳಿ ವರದ ಹೇಳ್ತಾರೆ. ಬಟ್ ಆ ಕಾವೇರಿಯನ್ನು ನೀನೇ ದೂರ ಮಾಡಿದೆ ಅಲ್ವಾ, ನೀನು ಅದಕ್ಕೆ ಸುಲೋಚನಾ ಅದಕ್ಕಿಯನ್ನು ಸಾಯಿಸಿ ಅದನ್ನು ಕಾವೇರಿ ಮೇಲೆ ಹಾಕಿ ಅವಳಿಗೆ ಕನ್ವಿಕ್ಷನ್ ಸಿಗೋ ಹಾಗೆ ಮಾಡಿದೆ ಅಲ್ವಾ, ಮತ್ತಿನ್ನೇನು ಅಂತ ಹೇಳಿ ಇಲ್ಲಿ ಕೇಳ್ತಿದ್ದಾಳೆ ಸಾರಿಕಾ. ಬಟ್ ಅದಾದರೂ ಕೂಡ ನಿನಗೆ ಬಾಲ ಸರಿಯಾದ ವ್ಯಕ್ತಿ ಅಲ್ಲ, ಆದರೆ ಈಗ ಬಾಲನ ಕತ್ತಿಯನ್ನು ಮುಗಿಸ್ಲೇಬೇಕಾಗಿದೆ, ಯಾಕಂದರೆ ಅವನು ನನ್ನ ವಿರುದ್ಧ ಸಂಚು ಮಾಡಿದ್ದಾನೆ, ನನ್ನ ವಿರುದ್ಧ ತಿರುಗಿ ಬೀಳ್ತಿದ್ದಾನೆ ಅಂತ ವರದ ಹೇಳ್ತಾರೆ. ನೀನು ಏನೇ ಮಾಡಿದ್ರೂ ಕೂಡ ಬಾಲನನ್ನು ಏನೂ ಮಾಡ್ಕೊಳಕ್ಕಾಗೋದಿಲ್ಲ, ನನ್ನ ಪ್ರೀತಿಯನ್ನು ನನಗೆ ಉಳಿಸ್ಕೊಳ್ಳೋದು ಗೊತ್ತು ಅಂತ ಸಾರಿಕಾ ಹೇಳ್ತಾರೆ. ನೋಡು, ಈಗ ನನಗೆ ಕಾವೇರಿ ಬೇಕಾಗಿದೆ, ಸುಮ್ಮನೆ ನೀನೇ ಏನಾದರೂ ಕಾವೇರಿನ ಕಿಡ್ನಾಪ್ ಮಾಡಿಸಿದ್ಯಾ ಅಂದಾಗ ನಾನು ಯಾಕೆ ಕಿಡ್ನಾಪ್ ಮಾಡಿಸ್ಲಿ, ನನಗೂ ಕೂಡ ಬೇಕಾಗಿರೋದು ಕಾವೇರಿನೇ ಅಂತ ಹೇಳಿ ಸಾರಿಕಾ ಹೇಳ್ತಾರೆ. ಈಗ ಇಬ್ಬರು ಟಾರ್ಗೆಟ್ ಕೂಡ ಕಾವೇರಿನೇ, ಆದರೆ ನೀನು ಬಾಲನನ್ನು ಬಿಡಿಸ್ಬೇಕು ಅಂತ ಹೇಳಿ ಸಾರಿಕಾ ಹೇಳಿದಾಗ ಬಾಲನನ್ನು ಬಿಡಿಸೋಕ್ಕಾಗೋದಿಲ್ಲ, ಅವನು ಜೈಲಲ್ಲಿದ್ರೇ ಒಳ್ಳೇದು ಅಂತ ಹೇಳ್ತಾರೆ ವರದ. ಇಲ್ಲ, ನೀನು ಬಾಲನನ್ನು ಕೊಟ್ಟು ಬಿಡಿಸು, ಇನ್ನು ಮುಂದೆ ಈ ವಿಷಯದಲ್ಲಿ ನೀನು ದೂರ ಇರು, ಕಾವೇರಿಗೆ ಏನು ಮಾಡಬೇಕು ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ, ಕಾವೇರಿಗೆ ಏನು ಮಾಡಬೇಕು ಅದನ್ನು ನಾನು ನೋಡ್ಕೋತೀನಿ ಅಂತ ಹೇಳಿ ಸಾರಿಕಾ ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ ವರದ ಅನ್ಕೋತಾರೆ, ಇಲ್ಲಿ ಕಾವೇರಿ ಕತೆ ಮುಗಿಸೋ ತನಕ ಇವಳು ನನ್ನ ಜೊತೆಗೆ ಇರಬೇಕು, ಖಂಡಿತ ಆಮೇಲೆ ಇವಳ ಕಥೆಯನ್ನು ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿ ಆ ಕಡೆ ಸಾರಿಕಾ ಕೂಡ ಅನ್ಕೋತಾರೆ. ನನಗೆ ಗೊತ್ತು ವರದ, ನೀನು ಯಾವುದೇ ರೀತಿಯಲ್ಲೂ ಕೂಡ ತಂಗಿ ಅನ್ನೋ ಎಮೋಷನ್ಸ್ ಇಲ್ಲ, ಹಾಗೆ ನನಗೂ ಕೂಡ ಅಣ್ಣ ಅನ್ನೋ ಎಮೋಷನ್ಸ್ ಇಲ್ಲ, ನನಗೆ ಬಾಲನ್ನು ಉಳಿಸ್ಕೋಬೇಕಾಗಿದೆ, ಹಾಗಾಗಿ ಕಾವೇರಿಗೆ ಒಂದು ಕತೆ ಕಾಣಿಸ್ಬೇಕು, ಆ ನಂತರ ಮಾತ್ರನೇ ನಿನ್ನ ಜೊತೆ ನನ್ನ ಫೈಟ್ ಶುರು ಆಗುತ್ತೆ ಅಂತ ಹೇಳಿ ಆಕೆ ಕೂಡ ಅನ್ಕೋತಾಳೆ. ಇಲ್ಲಿ ಅಣ್ಣ ತಂಗಿ ಇಬ್ಬರು ಕೂಡ ಒಬ್ರಿಗೊಬ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಿದ್ದಾರೆ. ಬಟ್ ಅಲ್ಲಿ ನಿಜಕ್ಕೂ ತಪ್ಪೇ ಮಾಡದೇ ಇರೋ ಬಾಲ ತನ್ನ ತಪ್ಪು ಮಾಡಿಲ್ಲ ಅಂತ ಜೋರಾಗಿ ಚೀರ್ಕೊಂಡು ಸತ್ಯನ್ ಕಿವಿಗೂ ಕೇಳಿಸ್ತಿಲ್ಲ. ಅಮ್ಮನ್ನ ಹುಡ್ಕೊಂಡು ಕೊನೆಗೂ ರಾಣಿ ಚಂದು ಇಬ್ರು ಕೂಡ ಸೀನಾ ಮಾಮನ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ತನ್ನ ಅಮ್ಮನನ್ನ ಎತ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅಂತ ರಾಣಿ ಗೊತ್ತಾಗುತ್ತೆ. ಹಾಗಾಗಿ ಯಾರದು ಮಮ್ಮ ಹೇಳು, ನಾನು ಅವ್ರ ಕಾಲಿಟ್ಕೊಂಡು ಕೇಳ್ಕೊತೀನಿ ಅಮ್ಮನನ್ನ ಬಿಡಿಸಿ ಅಂತ ಹೇಳ್ತಾಳೆ. ಅದು ಅಲ್ಲಿದ ನೋಡು, ಅವನೇ ನಿನ್ನ ಅಮ್ಮನ ಎತ್ಕೊಂಡು ಹೋಗಿರೋದು ಅಂತ ಸತ್ಯ ಹೇಳೇ ಬಿಡ್ತಾರೆ. ತನ್ನ ಮಗಳು ನನ್ನನ್ನೇನಾದ್ರೂ ನೋಡ್ಬಿಟ್ರೆ ನಿಜಕ್ಕೂ ನನ್ನನ್ನು ದ್ವೇಷ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ. ಬಾಲ ಆ ಕಡೆ ತಿರ್ಕೊಂಡು ಬಿಡ್ತಾರೆ. ರಾಣಿ ಕಾಲಿಟ್ಕೊಂಡು ನಮ್ಮಮ್ಮನ್ನ ಬಿಡಿಸಿ ಕಾಲಿಟ್ಕೊಂಡು ಕೇಳ್ಕೊತೀನಿ ಅಂತ ಕೇಳ್ಕೊತಿದ್ದಾಳೆ. ಈ ಕಡೆ ಬಾಲ ದುಃಖವನ್ನ ಅದುಮಿಟ್ಕೊಂಡಿದ್ದಾರೆ. ಹಾಗಿದ್ರೆ ಇಲ್ಲಿಗೆ ನಿಜಕ್ಕೂ ಕಾವೇರಿಯನ್ನ ಕಿಡ್ನಾಪ್ ಮಾಡಿಸಿದ್ಯಾರು? ನಿಜಕ್ಕೂ ಇದನ್ನೆಲ್ಲವನ್ನ ಕೂಡ ಮಾಡಿಸಿರೋದು ಸಾರಿಕಾನೂ ಅಲ್ಲ, ವರದಾನೂ ಅಲ್ಲ, ಅದನ್ನ ಮಾಡಿಸಿದ್ದು ಜಸ್ಟ್ ಇಲ್ಲಿ ಕಾವೇರಿ ಅಣ್ಣ ಸತ್ಯನೇ ಅಂತ ಹೇಳಿ ಅನ್ನಿಸ್ತದೆ. ಯಾಕಂದ್ರೆ ಕಾವೇರಿಗೆ ಜೈಲ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಕಾವೇರಿಯ ಮೇಲೆ ಪ್ರಾಣನೇ ಇಟ್ಕೊಂಡಿರ್ತಕ್ಕಂಥ ಅಣ್ಣ ತನ್ನ ತಂಗಿಯನ್ನ ಮುಚ್ಚಿಟ್ಟು ಬಚ್ಚಿಡೋದಕ್ಕೆ ನಿರ್ಧಾರ ಮಾಡಿದ್ದೆ. ಇಂಥ ಒಂದು ದೊಡ್ಡ ಷಡ್ಯಂತ್ರವನ್ನೇ ಮಾಡಿದ್ದಾರೆ ಸತ್ಯ ಅಂತ ಹೇಳಿ ಅನ್ನಿಸ್ತದೆ. ಈ ಕಡೆ ಪೊಲೀಸ್ ಅವರು ಕೂಡ ಕಾವೇರಿ ತಪ್ಪಿಸ್ಕೊಂಡಿರೋದ್ರ ಬಗ್ಗೆ ಎಲ್ಲೂ ರಿವೀಲ್ ಆಗಬಾರ್ದು ಅಂತ ಹೇಳಿದ್ದಾರೆ. ಬಿಕಾಸ್ ಕಾವೇರಿಗೆ ನಂತರ ತೊಂದರೆ ಆಗುತ್ತೆ ಅಂತ. ಹಾಗಾಗಿ ಇದು ಒಂದು ರೀತಿ ಸತ್ಯಗೆ ಒಳ್ಳೆಯದೇ ಆಗಿದೆ. ಹಾಗಿದ್ರೆ ಕೊನೆಗೂ ನಿಜಕ್ಕೂ ಸತ್ಯನೇ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.